ಈ ಸಾಲಿಗ್ರಾಮ ಸ್ಪರ್ಶ ಮಾಡ್ಲಿಕ್ಕೆ ಕೂಡ ಒಂದು ನಿಯಮ ಏನನ್ನ ಇದೆಯಾ? ಈ ಸಾಲಿಗ್ರಾಮ ನಿತ್ಯ ತಗಲು ಇಟ್ಕೊಂಡು ಮನೇಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ಎಲ್ಲರೂ ಹೆಸರು ಹೇಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಆ ಸಾಲಿಗ್ರಾಮದ ಆಶೀರ್ವಾದ ವಿಶೇಷ ಆಗುತ್ತೆ. ಈ ಸಾಲಿಗ್ರಾಮಕ್ಕೂ ತುಳಸಿಗೂ ಒಂದು ಅವಿಭಾವ ಸಂಬಂಧ. ತುಳಸಿಗೂ ಸಾಲಿಗ್ರಾಮ ಮತ್ತು ನೀರು ಮೂರು ಇರಲೇಬೇಕು. ಹೌದು. ತುಳಸಿ ಇಲ್ಲದೆ ಸಾಲಿಗ್ರಾಮಕ್ಕೆ ಪೂಜೆ, ತುಳಸಿ ಇಲ್ಲದ ಪೂಜೆ ಹರಿ ನೆಲ್ಲ ಮಲ್ಲನು ನೆಚ್ಚರು ಅಂತ ಕೂತಾಗೆ ತುಳಸಿ ಗಂಗೆ ನೀರು ಇರಬೇಕು, ಒಳ್ಳೆ ಶುದ್ಧವಾದ ನೀರು. ಅದು ಎರಡು ಇದ್ರೆ ಸಾಕು, ಇನ್ಯಾವುದು ಬೇಕಾಗಿಲ್ಲ. ಅವನು ಒಂದು ಬಿಂದು ಗಂಧೋದಕ ಒಂದು ಹರೇ ನೀರು ಹಾಕಿದ್ರು ಸಾಕು, ನಾರಾಯಣ ಸಂತುಷ್ಟ ಸಾಕು. ಆ ಒಂದು ನಾವು ಅಭಿಷೇಕ ಮಾಡಿದಂತಹ ನೀರು ಪಾಪನಾಶನೂ ಆಗುತ್ತೆ, ನಮ್ಗೆ ಆರೋಗ್ಯ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಮತ್ತೆ ಆ ನೀರು ಒಳಗಡೆ ಔಷಧ ಆಗುತ್ತೆ. ಅದು ಹೌದು. ಸಾಲಿಗ್ರಾಮದ ಕಲಶ ಪೂಜೆ ಮಾಡಿ ಅಷ್ಟ ದ್ರವಗಳಿಂದ ಹಾಕಿ ಆ ತೀರ್ಥದಿಂದ ಏನ್ ನಾವು ತೊಳ್ತೀವೋ ಒಂದು ಶುದ್ಧ ಔಷಧ ಆಗುತ್ತೆ. ಏನಾದ್ರೂ ನಿಯಮ ಇದೆಗಳು ಇಂಥ ಸಮಯದಲ್ಲೇ ಮಾಡ್ಬೇಕು? ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾತಃ ಸ್ನಾನ ಸಾಧು ವೇದಾಂತ ಭಾಷ್ಯ ಅಂತ ಹೇಳಿದ ರಾಘವೇಂದ್ರದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿ ನಿತ್ಯ ಕರ್ಮ ಮಾಡಿ ದೇವತಾ ಕಾರ್ಯ ಮುಗಿಸಿಬಿಡಬೇಕು ಸೂರ್ಯ ಉದಯವಾಗುವುದರೊಳಗೆ ಪ್ರಾತಃ ಕಾಲ. ಈ ಒಂದು ಸಾಲಿಗ್ರಾಮದಲ್ಲಿ ಅಂದ್ರೆ ನಾವು ದೇವಸ್ಥಾನದಲ್ಲಿದ್ದಂತ ಪ್ರಾಮುಖ್ಯತೆ ಏನು ಗುರುಗಳೇ? ಅಲ್ಲಿನ ಒಂದು ಮಹತ್ವ ಹೆಚ್ಚುತ್ತಾ ಇಲ್ಲ ಶಕ್ತಿ ಹೆಚ್ಚುತ್ತಾ? ಎಲ್ಲೆಲ್ಲಿ ಎಷ್ಟು ಸಾಲಿಗ್ರಾಮ ಇರುತ್ತೋ ನಿರ್ಣಯದಲ್ಲಿ ಹೇಳ್ತಾನೆ 20 ಕ್ರೋಶ ಮ್ಲೇಂಚ ದೇಶವು ವೈಷ್ಣವ ದೇಶ ಅಂತ ಅನಿಸ್ಕೊಳ್ಳುತ್ತೆ ನಿರ್ಣಯದಲ್ಲಿ ಹೇಳ್ತಾನೆ.